ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಬಗ್ಗೆ ನಿಮಗೆಷ್ಟು ಗೊತ್ತು? ಇವರನ್ನ ಡಿಕೆಶಿ ಬೆಳೆಸಿದ್ದು ಹೇಗೆ? ಅಣ್ಣನ ಎಲ್ಲಾ ಕಷ್ಟಗಳಲ್ಲಿ ಹೇಗೆಲ್ಲ ಹೆಗಲು ಕೊಟ್ರು? ಕನಕಪುರ ಬಂಡೆಯ ಗಟ್ಟಿತನದಲ್ಲಿ ಇವರ ಪಾತ್ರ ಏನು? ಇವರ ಆಸ್ತಿ ಎಷ್ಟಿದೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ. ಡಿಕೆ ಸುರೇಶ್ ದೊಡ್ಡಾಲಹಳ್ಳಿ ಕೆಂಪೇಗೌಡ ಸುರೇಶ್ ಇವರು 1966ರ ಡಿಸೆಂಬರ್ 18ರಂದು ರಾಮನಗರದಲ್ಲಿ ಜನಿಸಿದ್ರು. ಇವರ ತಂದೆ ಕೆಂಪೇಗೌಡ, ತಾಯಿ ಗೌರಮ್ಮ, ಅಣ್ಣ ಕನಕಪುರ ಬಂಡೆ ಅಂತ ಹೆಸರಾಗಿರೋ ಡಿಕೆ ಶಿವಕುಮಾರ್. ಅಣ್ಣ ಡಬಲ್ ಡಿಗ್ರಿ ಮಾಡಿದ್ರೆ ಡಿಕೆ ಸುರೇಶ್ ಓದಿದ್ದು ಸೆಕೆಂಡ್ PUC ವರೆಗೆ ಮಾತ್ರ. ಅಂದಹಾಗೆ ಡಿಕೆ ಸುರೇಶ್ ಡಿಕೆ ಶಿವಕುಮಾರ್ಗಿಂತ 4 ವರ್ಷ ಸಣ್ಣವರು. ಕೃಷಿ, ಉದ್ಯಮ, ರಾಜಕೀಯ ಹೀಗೆ PUCಗೆ ಶಿಕ್ಷಣ ನಿಲ್ಲಿಸಿದ ಡಿಕೆ ಸುರೇಶ್ ನಂತರದಲ್ಲಿ ಕೃಷಿ ಮತ್ತು ಉದ್ಯಮದಲ್ಲಿ ತೊಡಗಿಸಿಕೊಂಡ್ರು. ಮತ್ತೊಂದು ಕಡೆ ಅಣ್ಣ ಡಿಕೆ ಶಿವಕುಮಾರ್ ರಾಜಕೀಯದಲ್ಲಿ ಸಕ್ಸಸ್ ಕಾಣೋಕೆ ಶುರು ಮಾಡಿದ್ರು. ಸಾತನೂರು ಕ್ಷೇತ್ರದಿಂದ ವಿನ್ ಆದ್ರು, ಸಚಿವರು ಆದ್ರು. ನಂತರದಲ್ಲಿ ಡಿಕೆ ಸುರೇಶ್ರನ್ನು ಕೂಡ ಕನಕಪುರದಲ್ಲಿ ನಿಧಾನವಾಗಿ ರಾಜಕೀಯದಲ್ಲಿ ಬೆಳೆಸೋಕೆ ಶುರು ಮಾಡಿದ್ರು ಡಿಕೆಶಿ. ಅನಿತಾ ಕುಮಾರಸ್ವಾಮಿ ವಿರುದ್ಧ ಮೊದಲ ಗೆಲುವು. 2013ರಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದರಾಗಿದ್ದ ಕುಮಾರಸ್ವಾಮಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಆಗ ತೆರವಾದ ಸ್ಥಾನಕ್ಕೆ ಡಿಕೆ ಸುರೇಶ್ ಸ್ಪರ್ಧಿಸಿದ್ರು. JDSನಿಂದ ಅನಿತಾ ಕುಮಾರಸ್ವಾಮಿ ಸ್ಪರ್ಧಿಸಿದ್ರು. ಆದರೂ ಈ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಪ್ರಭಾವದಿಂದ ನಿರಾಯಾಸವಾಗಿ ವಿನ್ ಆಗಿದ್ರು ಡಿಕೆ ಸುರೇಶ್. ನಂತರ 2014, 2019ರಲ್ಲೂ ಅದೇ ಕ್ಷೇತ್ರದಿಂದ ವಿನ್ ಆಗಿ ಹ್ಯಾಟ್ರಿಕ್ ಬಾರಿಸಿದ್ರು. ಅಣ್ಣ ಡಿಕೆಶಿಗೆ ಸದಾ ಬೆನ್ನೆಲುಬು. ಡಿಕೆಶಿಯನ್ನು ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅಂತ ಕರೆಯಲಾಗುತ್ತೆ. ಆದ್ರೆ ಅದರ ಹಿಂದೆ ಡಿಕೆ ಸುರೇಶ್ ಪಾತ್ರ ಕೂಡ ದೊಡ್ಡದಿದೆ ಅಂದ್ರೆ ತಪ್ಪಾಗಲ್ಲ. ರಾಜ್ಯಸಭೆ ಚುನಾವಣೆ ವೇಳೆ ಗುಜರಾತ್ ಶಾಸಕರನ್ನು ರಾಜ್ಯಕ್ಕೆ ಕರೆತರಲಾಯಿತು. ಆಗ ಅವರನ್ನು ಕಾದಿದ್ದು ಡಿಕೆ ಶಿವಕುಮಾರ್ ಮತ್ತು ಇದೇ ಡಿಕೆ ಸುರೇಶ್. ಇದಾದ್ಮೇಲೆ ಡಿಕೆ ಶಿವಕುಮಾರ್ ಮೇಲೆ ED ದಾಳಿಯಾಗಿ ಜೈಲು ಸೇರಿದ್ರು. ಆಗ ಪ್ರತಿ ಹಂತದಲ್ಲೂ ಡಿಕೆ ಶಿವಕುಮಾರ್ ಮತ್ತವರ ಕುಟುಂಬದ ಜೊತೆಗೆ ನಿಂತವರು ಈ ಡಿಕೆ ಸುರೇಶ್. ಕೊನೆಗೆ ED ಅಂದ್ರೆ ಜಾರಿ ನಿರ್ದೇಶನಾಲಯ ಇವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿತು. ಆದ್ರೂ ಅಣ್ಣನನ್ನು ಬಿಟ್ಟುಕೊಡ್ಲಿಲ್ಲ. ಮೇಕೆದಾಟು ಪಾದಯಾತ್ರೆಯ ನೇತೃತ್ವ 2021ರಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ, ಅದರಲ್ಲೂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೇಕೆದಾಟು ಪಾದಯಾತ್ರೆ ನಡೀತು. ಇಡೀ ಪಾದಯಾತ್ರೆಯಲ್ಲಿ ಹೈಲೈಟ್ ಆಗಿದ್ದು ಡಿಕೆ ಶಿವಕುಮಾರ್. ಆದ್ರೆ ಈ ಪಾದಯಾತ್ರೆಯ ಕಂಪ್ಲೀಟ್ ಜವಾಬ್ದಾರಿ ಹೊತ್ತಿದ್ದು, ಅದು ಯಶಸ್ವಿಯಾಗುವಂತೆ ನೋಡಿಕೊಂಡಿದ್ದು ಡಿಕೆ ಸುರೇಶ್ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಚುನಾವಣೆಯಲ್ಲಿ ಕನಕಪುರದ ಉಸ್ತುವಾರಿ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ KPCC ಅಧ್ಯಕ್ಷರಾಗಿದ್ರಿಂದ ಅವರ ಕ್ಷೇತ್ರ ಮಾತ್ರವಲ್ಲದೆ ಇಡೀ ರಾಜ್ಯಾದ್ಯಂತ ತಿರುಗಿ ಪ್ರಚಾರ ಮಾಡಬೇಕಾದ ಅನಿವಾರ್ಯತೆ ಇತ್ತು. ಆದರೆ ಡಿಕೆಶಿಯನ್ನು ಕಟ್ಟಿಹಾಕಲು ಬಿಜೆಪಿ ಅವರ ವಿರುದ್ಧ ಒಕ್ಕಲಿಗ ನಾಯಕರಾದ R ಅಶೋಕ್ರನ್ನ ತಂದು ನಿಲ್ಲಿಸಿತು. ಆದರೆ ಡಿಕೆ ಶಿವಕುಮಾರ್ ಕನಕಪುರಕ್ಕೆ ಹೋಗಿದ್ದು ಜಸ್ಟ್ 2 ದಿನ ಅಷ್ಟೇ. ಆದ್ರೂ ಅಲ್ಲಿ 1 ಲಕ್ಷ ಮತಗಳ ಅಂತರದಲ್ಲಿ ಡಿಕೆ ಶಿವಕುಮಾರ್ ಗೆದ್ದು ಬಂದ್ರು. ಇದರ ಹಿಂದೆ ಡಿಕೆ ಸುರೇಶ್ ಅವರ ಶ್ರಮ ತುಂಬಾ ಇತ್ತು. ಕನಕಪುರದಲ್ಲಿ ಡಿಕೆಶಿ ಚುನಾವಣೆಯ ನೇತೃತ್ವ ವಹಿಸಿಕೊಂಡಿದ್ದೆ ಈ ಡಿಕೆ ಸುರೇಶ್. ಡಿಕೆಶಿ ಬಗ್ಗೆ ಸುರೇಶ್ ಹೇಳೋದೇನು? ಇಂಥ ಡಿಕೆ ಸುರೇಶ್ ಸಂದರ್ಶನವೊಂದರಲ್ಲಿ ಡಿಕೆ ಶಿವಕುಮಾರ್ ಬಗ್ಗೆ ಹೇಳಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ರಾಜ್ಯದ ನಾಯಕರು. ಅವರಿಗೆ ಪಕ್ಷದಿಂದ ವಿವಿಧ ಜವಾಬ್ದಾರಿಗಳನ್ನ ನೀಡಲಾಗುತ್ತೆ. ಇಂಥ ಟೈಮಲ್ಲಿ ಅವರೊಬ್ಬರನ್ನೇ ಬಿಡಲು ಸಾಧ್ಯವಿಲ್ಲ. ಅವರ ಬೆನ್ನ ಹಿಂದೆ ನಿಂತು ನಾನು ಕೆಲಸ ಮಾಡ್ತೀನಿ. ಅವರು ನನ್ನ ಅಣ್ಣ. ಕಷ್ಟ ಸುಖ ಎಲ್ಲದರಲ್ಲೂ ನಾನು ಅಣ್ಣನ ಜೊತೆ ಇರ್ತೀನಿ. ಅದೇ ರೀತಿ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಇಬ್ಬರು ಸಮಾನವಾಗಿ ಸ್ವೀಕರಿಸ್ತೀವಿ. ಅವರನ್ನು ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ಅವರಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ದೆಹಲಿಗೆ ಹೋದ್ರೆ ತಮ್ಮನ ಮನೆಯಲ್ಲೇ ವಾಸ್ತವ್ಯ. ಡಿಕೆ ಶಿವಕುಮಾರ್ ಕೂಡ ತಮ್ಮನನ್ನು ಅಷ್ಟೇ ಬೆಳೆಸ್ತಿದ್ದಾರೆ. ಮುಂದೆ ಡಿಕೆಶಿ CM ಆದ್ರೆ ಡಿಕೆ ಸುರೇಶ್ ಸ್ಥಾನಮಾನ ಮತ್ತಷ್ಟು ಜಾಸ್ತಿ ಆಗಲಿದೆ. ಅದೇ ರೀತಿ CM ಆಯ್ಕೆ ಕಸರತ್ತು. ನಂತರ ನಡೆದ ಸಚಿವ ಸಂಪುಟ ಕಸರತ್ತಿನ ವೇಳೆ ದೆಹಲಿಯಲ್ಲಿ ಪವರ್ ಸೆಂಟರ್ ರೀತಿ ಇದ್ದಿದ್ದೇ ಡಿಕೆ ಸುರೇಶ್ ಮನೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಸುರೇಶ್ ಭೇಟಿಯಾಗಿ ಮನವಿ ಮಾಡಿದ್ರು. ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೋದ್ರೆ ಹೋಗಿ ಉಳಿದುಕೊಳ್ಳೋದು ಡಿಕೆ ಸುರೇಶ್ ಮನೆಯಲ್ಲಿ.
ಇನ್ನು ಡಿ.ಕೆ. ಶಿವಕುಮಾರ್ ಮಕ್ಕಳಿಗೆ ಚಿಕ್ಕಪ್ಪ ಅಂದ್ರೆ ತುಂಬಾ ಇಷ್ಟ, ಭಯ ಭಕ್ತಿ ಹೊಂದಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿರೋ ಐಶ್ವರ್ಯ, ನನಗೆ ತಂದೆಗಿಂತಲೂ ಚಿಕ್ಕಪ್ಪ ಅಂದ್ರೆ ಹೆಚ್ಚು ಭಯ, ನಾನು ಅವರ ಮಾತನ್ನು ಯಾವತ್ತೂ ಮೀರಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಡಿ.ಕೆ. ಸುರೇಶ್ ಆಸ್ತಿ ಎಷ್ಟು? ಡಿ.ಕೆ. ಶಿವಕುಮಾರ್ ಈ ಸಲ ಚುನಾವಣೆಗೆ ಸಲ್ಲಿಸಿದ್ದ ಅಫಿಡವಿಟ್ ನಲ್ಲಿ ಹತ್ತತ್ರ 1400 ಕೋಟಿಗೂ ಅಧಿಕ ಮೊತ್ತದ ಆಸ್ತಿ ಘೋಷಿಸಿಕೊಂಡಿದ್ದಾರೆ. ಹಾಗಾದ್ರೆ ಡಿ.ಕೆ. ಸುರೇಶ್ ಆಸ್ತಿ ಎಷ್ಟಿರಬಹುದು ಅನ್ನೋ ಕುತೂಹಲ ಮೂಡುತ್ತೆ. ಈ ಸಲ ಮತ್ತೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಣಕ್ಕೆ ಇಳಿದಿರೋ ಡಿ.ಕೆ. ಸುರೇಶ್ ನಾಮಪತ್ರದಲ್ಲಿ ತಮ್ಮ ಆಸ್ತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇವರು 593 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದು 150 ಕೋಟಿ ರೂಪಾಯಿಯಷ್ಟು ಸಾಲ ಕೂಡ ಹೊಂದಿದ್ದಾರೆ. ದೇಶ ವಿಭಜನೆ ಮಾತು, ಆಮಿಷದ ಆರೋಪ. ಡಿ.ಕೆ. ಸುರೇಶ್ ಈ ಬಾರಿಯ ಬಜೆಟ್ ವೇಳೆ ಮಾತನಾಡುತ್ತಾ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಕೇಂದ್ರ ಸರ್ಕಾರದಿಂದ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗ್ತಿದೆ, ತಾರತಮ್ಯ ಮಾಡಲಾಗ್ತಿದೆ, ಹೀಗೆ ಮುಂದುವರೆದ್ರೆ ಪ್ರತ್ಯೇಕ ದಕ್ಷಿಣ ಭಾರತದ ಕೂಗು ಶುರುವಾಗುತ್ತೆ ಅಂತ ಹೇಳ್ಬಿಟ್ಟಿದ್ರು. ಇದಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧ ಕೂಡ ವ್ಯಕ್ತವಾಗಿತ್ತು. ಇನ್ನು ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ವಿರುದ್ಧ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಅಖಾಡಕ್ಕೆ ಇಳಿದಿದ್ದಾರೆ. ಹೀಗಾಗಿ ಡಿ.ಕೆ. ಸುರೇಶ್ ತಮ್ಮ ಕ್ಷೇತ್ರದಲ್ಲಿ ದುಡ್ಡು, ಕುಕ್ಕರ್ ನೀಡುವ ಮೂಲಕ ಆಮಿಷ ಒಡ್ತಿದ್ದಾರೆ. ಈ ಕೂಡಲೇ ಕ್ಷೇತ್ರದಲ್ಲಿ ಪ್ಯಾರಾ ಮಿಲಿಟರಿ ಫೋರ್ಸ್ ನಿಯೋಜಿಸಬೇಕು ಅಂತ ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ಒತ್ತಾಯಿಸಿದ್ರು. ಫ್ರೆಂಡ್ಸ್, ಇದು ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ನಡುವಿನ ಸಹೋದರ ಬಾಂಧವ್ಯದ ಕುರಿತು ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನೀವಿನ್ನು ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.